ವಿಶೇಷತೆ, ದಿನದ ಪಂಚಾಂಗ ಹಾಗೂ 12 ರಾಶಿಗೆ ಯಾವೆಲ್ಲ ಫಲಾಫಲಗಳಿವೆ ಅಂತ ತಿಳಿದುಕೊಳ್ಳೋಣ. ನಮ್ಮ ಗುರುಗಳಾದಂತಹ ಖ್ಯಾತ ಜ್ಯೋತಿಷ್ಯರು, ವಾಸ್ತು ತಜ್ಞರು, ಶ್ರೀ ರೇಣುಕಾ ಯಲ್ಲಮ್ಮ ಹಾಗೂ ಮಲೆ ಮಹದೇಶ್ವರರ ಆರಾಧಕರಾದಂತಹ ಶ್ರೀಯುತ ಅರ್ಜುನ್ ರಾವ್ ಗುರುಜಿ ಅವರಿಂದ ತಿಳಿದುಕೊಳ್ಳೋಣ. ಬನ್ನಿ. ಸಮಸ್ತ ನಾಡಿನ ಜನತೆಗೆ ಶ್ರೀ ಅದಿತಿ ದೇವಿ ಹಾಗೂ ನನ್ನ ತಾಯಿ ಜಗನ್ಮಾತೆ ಸ್ವರೂಪಿಣಿಯಾಗಿರ್ತಕ್ಕಂಥ ರೇಣುಕಾ ಯಲ್ಲಮ್ಮ ಹಾಗೂ ಮಲೈ ಮಹದೇಶ್ವರ ಸ್ವಾಮಿ ನಿಮ್ಮ ಜೀವನದಲ್ಲಿ ಸುಖ, ಶಾಂತಿ, ನೆಮ್ಮದಿ, ಆರೋಗ್ಯ, ಭಾಗ್ಯ ಎಲ್ಲವನ್ನು ಕೊಟ್ಟು ಕಾಪಾಡಲಿ. ಬಂಧುಗಳೇ, ಈ ದಿನ ತಾರೀಕು 16/7/2025 ಬುಧವಾರ, ಉತ್ತರಾಯಣ, ಗ್ರೀಷ್ಮ ಋತು, ಶ್ರೀ ವಿಶ್ವವಸು ನಾಮ ಸಂವತ್ಸರದ ಆಷಾಢ ಮಾಸದ ಕೃಷ್ಣ ಪಕ್ಷದ ಷಷ್ಠಿ ದಿನ. ಈ ದಿನ ಉತ್ತರಾಭಾದ್ರ ನಕ್ಷತ್ರ ಇದೆ. ಈ ದಿನ ಸಂಕ್ರಮಣ ಬೇರೆ ಇದೆ. ನಿಮಗೆ ಕರ್ಕಾಟಕ ಸಂಕ್ರಮಣ ಅಂತಕ್ಕಂಥದ್ದು ಈ ದಿನ ತುಂಬ ವಿಶೇಷವಾಗಿರ್ತಕ್ಕಂಥ ದಿನ. ಒಂದು ಧ್ಯಾನ ಮಾಡೋಕ್ಕಾಗಲಿ, ಏನೇ ಒಂದು ಕಾರ್ಯಕ್ರಮ ಮಾಡಬೇಕಾದ್ರೂ ಕೂಡ ಈ ದಿನ ಒಂದು ವಿಶೇಷವಾಗಿರ್ತಕ್ಕಂಥದ್ದು. ವಿಷ್ಣು ಆಲಯಕ್ಕೆ ಹೋಗಿ ಬನ್ನಿ, ಖಂಡಿತ ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ. ಆ ಭಗವಂತನ ಸ್ಥಿತಿ ಕಾಯಿರ್ತಕ್ಕಂಥ ವಿಷ್ಣುವನ್ನು ದರ್ಶನ ಮಾಡ್ಕೊಂಡು ಬನ್ನಿ, ಖಂಡಿತವಾಗಲಿ. ಯಾವುದೇ ಒಂದು ದಶಾವತಾರಗಳಲ್ಲಿ ಯಾವುದಾದ್ರು ಒಂದು ಆಲಯಕ್ಕೆ ಇವತ್ತು ಹೋಗಿ ಬನ್ನಿ, ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ, ಶುಭವಾಗಲಿ. ಬಂಧುಗಳೇ, ಈ ದಿನ 12 ರಾಶಿ ಕಡೆ ಗಮನ ಕೊಡೋಣ ಬನ್ನಿ. ಮೊದಲಿಗೆ ಆದಿತ್ಯಾದಿ ನವಗ್ರಹಗಳನ್ನು ಮನಸ್ಸಿನಲ್ಲಿ ಪ್ರಾರ್ಥನೆ ಮಾಡುತ್ತಾ, ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಚ ಬುಧ ಶುಕ್ರ ಶನಿ ಬೇಶ್ಚ ರಾಹುವೇ ಕೇತುವೆ ನಮಃ. ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗುರುವೇ ಸರ್ವಲೋಕಾನಾಂ ವಿಜಸೇ ಭೌರವಗಿಡಾಂ ನಿಧಯೇ ಸರ್ವವಿದ್ಯಾನಾಂ ಶ್ರೀ ದಕ್ಷಿಣಾಮೂರ್ತೆಯೇ ನಮೋ ನಮಃ. ಆದಿತ್ಯಾದಿ ನವಗ್ರಹಗಳನ್ನು ಮನಸ್ಸಿನಲ್ಲಿ ಪ್ರಾರ್ಥನೆ ಮಾಡುತ್ತಾ, ಇದನ್ನು ನನ್ನ ತಾಯಿಯ ಜಗನ್ಮಾತೆ ಸ್ವರೂಪಿಣಿಯನ್ನು ರೇಣುಕಾ ಯಲ್ಲಮ್ಮನ ಹಾಗೂ ಮಲೈ ಮಹದೇಶ್ವರನ ಹೃದಯ ಸಿಂಹಾಸನದಲ್ಲಿರಿಸಿಕೊಂಡು 12 ರಾಶಿಗಳ ಯಾವ ರೀತಿ ಫಲಾಫಲಗಳನ್ನು ಇದೆ ನೋಡೋಣ ಬನ್ನಿ. ಮೊದಲಿಗೆ ಮೇಷರಾಶಿಯಾಗಿರ್ತಕ್ಕಂಥವ್ರಿಗೆ ವಿಸ್ಮಯ ಆಗ್ತಕ್ಕಂಥದ್ದು, ಏನೋ ಒಂದು ಘಟನೆ ನಡೀತಕ್ಕಂಥದ್ದು. ಸ್ವಲ್ಪ ಹುಷಾರಾಗಿರಬೇಕು, ಎಚ್ಚರಿಕೆಯಾಗಿರಬೇಕು. ಈ ದಿನ ಅಷ್ಟೊಂದು ಚೆನ್ನಾಗಿಲ್ಲ ಮೇಷರಾಶಿಯವರಿಗೆ. ವೃಷಭ ರಾಶಿಯವರಿಗೆ ಸಡಗರ ಸಂಭ್ರಮ ಅಂತಲೇ ಹೇಳ್ಬೋದು. ಈ ದಿನ ತುಂಬ ಚೆನ್ನಾಗಿರ್ತೀರ, ಲವಲವಿಕೆಯಾಗಿರ್ತೀರ. ಮಿಥುನ ರಾಶಿಯವರಿಗೆ ಈ ದಿನ ಆದಾಯ ದ್ವಿಗುಣ ಆಗ್ತಕ್ಕಂಥದ್ದು, ಉನ್ನತ ಮಟ್ಟಕ್ಕೆ ಹೋಗ್ತಕ್ಕಂಥದ್ದು, ಯಥೇಚ್ಛವಾಗಿರ್ತಕ್ಕಂಥ ಒಂದು ಸ್ಥಾನಮಾನ ಸಿಗ್ತಕ್ಕಂಥದ್ದು. ಕಟಕ ರಾಶಿಯವರಿಗೆ ಈ ದಿನ ಬೇರೆಯವ್ರಿಗೆ ಹೆಲ್ಪಿಂಗ್ ನೇಚರ್ ಮಾಡ್ತೀರಾ, ಕರುಣೆ ತೋರಿಸ್ತೀರಾ, ನಿಮ್ಮ ಕೈಯಲ್ಲಿ ಇದ್ದಿದ್ದನ್ನು ಸಹಾಯವನ್ನು ಮಾಡ್ತೀರಾ ಅವರಿಗೆ. ಸಿಂಹರಾಶಿಯವರಿಗೆ ಉಪಕಾರವನ್ನು ಮಾಡ್ತೀರಿ. ಈ ದಿನ ಅನ್ನದಾನವನ್ನು ಮಾಡ್ತೀರಿ, ಅನ್ನದಾನಕ್ಕೆ ದುಡ್ಡು ತಗೊಂಡೋಗಿ ಕೊಡ್ತೀರಿ ಅವರಿಗೆ. ತುಂಬ ಚೆನ್ನಾಗಿ ಹೆಲ್ಪಿಂಗ್ ನೇಚರ್ ಮಾಡ್ತೀರಿ ಬೇರೆಯವರಿಗೆ. ಕನ್ಯಾ ರಾಶಿಯವರಿಗೆ ಒಳಿತು ಆಗ್ತಕ್ಕಂಥದ್ದು, ಈ ದಿನ ತುಂಬ ಚೆನ್ನಾಗಿರ್ತಕ್ಕಂಥದ್ದು. ಗುರು ಉಚ್ಚ ಸ್ಥಾನದಲ್ಲಿ ತುಂಬ ಚೆನ್ನಾಗಿರ್ತಾನೆ. ಆದರೆ ಶುಕ್ರನ ಒಂದು ಅನುಗ್ರಹದಿಂದ, ಅಂದರೆ ನೀಚ ಸ್ಥಾನದಲ್ಲಿರೋದ್ರಿಂದ ಇರೋದನ್ನು ಕಳ್ಕೊಬೇಕಾಗ್ತದೆ. ಕೂಡಿಟ್ಟು ಹಣವನ್ನು ಮತ್ತೆ ಖರ್ಚು ಮಾಡಬೇಕಾಗ್ತದೆ, ಅಂಥ ಪರಿಸ್ಥಿತಿ ಬರುತ್ತೆ. ಹಾಗಾಗಿ ನೀವು ಕನ್ಯಾ ರಾಶಿಯವರು ಏನು ಮಾಡಿ, ಈ ದಿನ ತಕ್ಕ ಮಟ್ಟಿಗೆ ಎಲ್ಲಾದರೂ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನಕ್ಕೆ ಹೋಗ್ಬಿಡಿ ಬನ್ನಿ, ಇಲ್ಲಾಂದರೆ ಐಗ್ರೀವನ ದರ್ಶನ ಮಾಡಿ. ಈ ದಿನ ಕನ್ಯಾ ರಾಶಿಯವರು ತುಂಬ ಚೆನ್ನಾಗಿರ್ತಾರೆ. ತುಲಾರಾಶಿಯವರಿಗೆ ಪ್ರಗತಿ ಪಥದಲ್ಲಿ ನಡೀತಕ್ಕಂಥದ್ದು ಈ ದಿನ ತುಂಬ ಚೆನ್ನಾಗಿದೆ. ವೃಶ್ಚಿಕ ರಾಶಿಯವರಿಗೆ ಅದೃಷ್ಟದ ದಿನ ಅಂತಲೇ ಹೇಳ್ಬೋದು. ಈ ದಿನ ತುಂಬ ಲವಲವಿಕೆಯಾಗಿರಿ, ಅಚೀವ್ಮೆಂಟ್ ಮಾಡ್ತೀರಿ. ಧನುಷು ರಾಶಿಯವ್ರಿಗಂತೂ ನೀವು ಕಳ್ಕೊಂಡಿರ್ತಕ್ಕಂಥದ್ದು ಮತ್ತೆ ಸಂಪಾದನೆ ಮಾಡಬೇಕು, ಮತ್ತೆ ಏನಾದರೂ ಒಂದು ಇದು ಮಾಡ್ಕೋಬೇಕು ಅನ್ನೋದು ನಿಮಗೆ ದೃಢತೆ ಬರುತ್ತೆ. ಖಂಡಿತವಾಗ ನಿಮಗೆ ಸಾಧಿಸ್ತೀರ. ಮಕರ ರಾಶಿಯವರಿಗೆ ನಿಮಗೆ ಜನ್ಮದಲ್ಲೇ ನೋಡಿ, ಶನಿ ಜನ್ಮದಲ್ಲೇ ಇರ್ತಕ್ಕಂಥವನು. ಆದರೆ ಈ ದಿನದ ಮಟ್ಟಿಗೆ ನಿಮಗೆ ಒಂದು ಶುಭ ಕಾರ್ಯವನ್ನು ಕೊಡ್ತಾನೆ, ಶುಭ ಲಕ್ಷಣಗಳು ಕೊಡ್ತಾನೆ. ಈ ದಿನ ತುಂಬ ಚೆನ್ನಾಗಿರ್ತೀರ. ಶನೇಶ್ವರನ ಆಲಯಕ್ಕೆ ಹೋಗಿ ಬನ್ನಿ, ಖಂಡಿತ ಒಳ್ಳೆಯದಾಗಲಿ. ಕುಂಭರಾಶಿಯವರಿಗೆ ಪ್ರಯತ್ನದಿಂದ ಫಲ ಉಂಟು, ಸೋಂಬೇರಿತನ ಇರಬೇಡಿ, ಪ್ರಯತ್ನ ಪಡ್ತಾನೆ ಇರಿ, ಖಂಡಿತವಾಗೂ ಅಚೀವ್ಮೆಂಟ್ ಮಾಡ್ತೀರ. ಮೀನರಾಶಿಯವ್ರಿಗಂತೂ ಈ ದಿನ ತುಂಬ ಸಂತೋಷವಾಗಿರ್ತೀರಿ, ಲವಲವಿಕೆಯಾಗಿರ್ತೀರಿ, ಸಂಭ್ರಮದ ದಿನ ಅಂತಲೇ ಹೇಳ್ಬೋದು. ಈ ದಿನ ತುಂಬ ಚೆನ್ನಾಗಿರ್ತೀರ. ಹಾಗಾಗಿ ಈ ದಿನ ಈ ರೀತಿ 12 ರಾಶಿಗಳಿಗೆ ಫಲಗಳುಂಟು. ಜಗನ್ಮಾತೆ ಸ್ವರೂಪಿಣಿಯಾಗಿರ್ತಕ್ಕಂಥ ನನ್ನ ತಾಯಿಯ ರೇಣುಕಾ ಯಲ್ಲಮ್ಮನ ಸಾನ್ನಿಧ್ಯದಿಂದ ಮತ್ತು ಮಲೈ ಮಹದೇಶ್ವರನ ಕೃಪಾ ಕಟಾಕ್ಷ ಸದಾ ಯಾವತ್ತೂ ನಿಮ್ಮ ಮೇಲಿರಲಿ. ಬಂಧುಗಳೇ, ನೀವು ಯಾವಾಗಲೂ ಸಂತೋಷವಾಗಿ ನಗನಗ್ತಾಯಿರಿ, ನಿಮ್ಮ ಕುಟುಂಬ ಲವಲವಿಕೆಯಾಗಿರಿ. ಏನಾದರೂ ನನ್ನ ಜೊತೆಲಿ ಫೋನ್ನಲ್ಲಿ ಮಾತಾಡಬೇಕಾ, ಖಂಡಿತವಾಗೂ ನಾನು ನಿಮ್ಮ ಜೊತೆಲಿ ಮಾತಾಡ್ತೀನಿ. ₹1 ಕೊಡಬೇಡಿ, ₹1 ನಿಮ್ಮ ಜೊತೆಲಿ ನಿಮ್ದು ಏನೇನು ನೋವು ಸಂಕಟಗಳಿದ್ರೂ ನನ್ನ ಹತ್ರ ಹಂಚ್ಕೊಳ್ಳಿ. ಖಂಡಿತವಾಗ ಅದಕ್ಕೇನಾದರೂ ಒಂದು ಪರಿಹಾರ ಮಾಡೋಣ. ನನಗೆ ತಿಳಿದೇ ಇರೋದನ್ನು ನಿಮ್ಮ ಹತ್ರ ಕೇಳಿ ತಿಳ್ಕೊತೀನಿ, ನಿಮಗೆ ತಿಳಿದೇ ಇರೋದನ್ನು ನಾನು ತಿಳಿಸಿ ಹೇಳ್ತೀನಿ. ಖಂಡಿತವಾಗ ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ, ಶುಭವಾಗಲಿ, ಒಳ್ಳೆಯದಾಗಲಿ. ಲೋಕ ಸಮಸ್ತ ಸುಖಿನೋ ಭವಂತು, ಸನ್ಮಂಗಳಾನಿ ಭವಂತು, ಸರ್ವೇ ಜನ ಸುಖಿನೋ ಭವಂತು, ಸನ್ಮಂಗಳಾನಿ ಭವಂತು. ಒಳ್ಳೆಯದಾಗಲಿ, ಶುಭವಾಗಲಿ, ಒಳ್ಳೆಯದಾಗಲಿ. ನೋಡಿದ್ರಲ್ಲ ಇಂದಿನ 12 ರಾಶಿಗೆ ಯಾವೆಲ್ಲ ಫಲಾಫಲಗಳಿವೆ ಅಂತ. ನಿಮ್ಗೇನಾದ್ರೂ ಸಮಸ್ಯೆಗಳಿದ್ರೆ ಖಂಡಿತ ಗುರುಗಳನ್ನ ಸಂಪರ್ಕ ಮಾಡಬಹುದು.
ಸ್ಕ್ರೀನ್ ಮೇಲೆ ಬರ್ತಾ ಇರುವಂತ ನಂಬರ್ಗೆ ಕರೆ ಮಾಡಿ ನಿಮ್ಮ ಸಮಸ್ಯೆಗಳನ್ನ ಗುರುಗಳ ಹತ್ರ ಹೇಳ್ಕೊಳ್ಳಿ. ಖಂಡಿತ ಗುರುಗಳು ಅದಕ್ಕೆ ಪರಿಹಾರವನ್ನ ಸೂಚಿಸ್ತಾರೆ. ಪರಿಹಾರ ಸೂಚಿಸೋದಕ್ಕೆ ನೀವು ಯಾವುದೇ ರೀತಿಯಾದಂತಹ ದುಡ್ಡನ್ನ ಗುರುಗಳಿಗೆ ಕೊಡ್ಬೇಕಾಗಿಲ್ಲ. ಸಂಪೂರ್ಣವಾಗಿ ಉಚಿತವಾಗಿ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರವನ್ನ ಸೂಚಿಸ್ತಾರೆ ಗುರುಗಳು. ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.